ಹೋ 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 ಹಾ 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 ಲ 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 ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಹೇ 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 ಆಹಾ ಲ 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 ನಿನ್ನಿಂದಲೇ ನಿನ್ನಿಂದಲೇ. ಸರಿ ಇದೆಯಾ ಪ್ರದೀಪ? ಸರಿ ಇದೆಯಾ? ಗುಲಾಬಿ ಹೂ ಮುಡಿಸಿದ್ದು ಕರೆಕ್ಟ್ ಇದೆಯಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿ ಮುಡಿಸಿದಿರಿ, ಬಹಳ ಪರ್ಫೆಕ್ಟ್. ಅದು ಯಾರು ಸ್ಟಾರ್ಟ್ ಮಾಡ್ತೀರಿ ಈಗ? ನಮಸ್ತೆ, ನನ್ನ ಹೆಸರು ವೀಣಾ ಸಂತೋಷ್. ನನ್ನ ಯಜಮಾನರು ಸಂತೋಷ್ ಕುಮಾರ್. ಇವರು ಸೈನ್ ಬೋರ್ಡ್ ಬ್ಯಾನರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರ ಹವ್ಯಾಸ ಅಂದರೆ ಸಿಂಗಿಂಗ್, ಮತ್ತು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಫ್ಯಾಮಿಲಿ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಅವರಿಗೆ. ಫ್ಯಾಮಿಲಿ ಬಗ್ಗೆ ಬಹಳ ಪ್ರೀತಿ ಮಾಡ್ತಾರೆ. ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತು ನನಗೆ. ಸಂತೋಷ್, ನಿಮ್ಮ ಧರ್ಮಪತ್ನಿ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಖಾಲಿ ಪ್ರೋಗ್ರಾಮ್ ನೋಡ್ಲಿಕ್ಕೆ ಬಂದದ್ದು. ಸತ್ಯನಾರಾಯಣ ಭಟ್ರು ಕರೆದ್ರು ಅಂತ ನೋಡ್ಲಿಕ್ಕೆ ಬಂದಿರತಕ್ಕಂಥವ್ರನ್ನ ತೆಗೆದು ಬಾವಿಗೆ ದೂಡಿದಿರಿ ಪ್ರದೀಪ್ ನೀವು. ಆ ಪ್ರೀತಿಗೆ ಜಿಂದಾಬಾದ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಒಂದು ಅವಕಾಶ ಹೊಗಳಿಕ್ಕೆ ಸ್ಟಾರ್ಟ್ ಮಾಡಿ. ಇವಳು ನನ್ನ ಧರ್ಮಪತ್ನಿ ವೀಣಾ ಸಂತೋಷ್. ನಮ್ಮದು 19 ವರ್ಷ ಆಯಿತು ಮದುವೆಯಾಗಿ. ನಮ್ದು ಅರೇಂಜ್ ಮ್ಯಾರೇಜ್. ಪ್ರದೀಪ್ 19 ವರ್ಷ ಆಯ್ತು ಅಂತ ಹೇಳ್ತಾರೆ. ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆಯಾ? ಸತೀಶ, ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆಯಾ? ಈಗಲೂ ಫ್ರೆಶ್ ಇದಾರಲ್ಲ, ಮೊನ್ನೆ ಮದುವೆ ಆಗ ಅನ್ನಿಸ್ತಾ ಉಂಟಲ್ಲ? ಸಂತೋಷ್, ಹೇಳಿಕ್ಕೆ ಸ್ಟಾರ್ಟ್ ಮಾಡಿ ಪ್ಲೀಸ್. ನಮಗೆ ಇಬ್ಬರು ಮಕ್ಕಳು. ದೊಡ್ಡವಳು ಸಿಂಚನ, ಎರಡನೇವ ಸಜನ್. ಎಲ್ಲ ಎಸ್ ಫ್ಯಾಮಿಲಿ ಇದು. ಹೌದು. ಮಗಳು 2nd PUC, ಮಗ 7th ಸ್ಟ್ಯಾಂಡರ್ಡ್. ನಾವು ಜಾಯಿಂಟ್ ಫ್ಯಾಮಿಲಿ ನಮ್ಮದು. ನನ್ನ ತಮ್ಮ, ತಾಯಿ, ಅವನ ಮಕ್ಕಳು, ಹೆಂಡತಿ ಎಲ್ಲ ಒಟ್ಟಿಗಿದ್ದದು. ಈಗ ಒಂದು 6 ತಿಂಗಳ ಹಿಂದೆ ಒಂದೇ ಕಾಂಪೌಂಡ್ ಒಳಗೆ 2 ಮನೆ ಆಗಿ ನಾವು ಒಟ್ಟೊಟ್ಟಿಗೆ ಇದ್ದೇವೆ, ಅಲ್ಲೆಲ್ಲೇ ಇದ್ದೇವೆ. 19 ವರ್ಷದಿಂದ ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಎಲ್ಲ ಇರ್ತದೆ, ಅದನ್ನೆಲ್ಲ ನಾವು ಮ್ಯಾನೇಜ್ ಮಾಡಿಕೊಂಡು 19 ವರ್ಷದಿಂದಲೂ ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದದ್ದು. ಇವಳು ಬಂದ ಮೇಲೆ ಹಾಗೆ ಇವಳು ಎಲ್ಲರೂ ಹೇಳಿದಾಗೆ ಅಡುಗೆ ಎಲ್ಲರೂ ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಒಳ್ಳೆ ಅಡುಗೆ ಇವಳು ಕೂಡ ಮಾಡ್ತಾಳೆ. ಬಟ್ ಇದು ಇಲ್ಲಿ ತುದಿಯಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಯಾವಾಗಲೂ. ಸರ್, ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿ ಅಂತ ಸತ್ಯವನ್ನು ಹೇಳ್ತಾರೆ ವಿಘ್ನೇಶ್. ನಂಗೆ ಗೊತ್ತಿಲ್ಲ ಪರಿಣಾಮ ಏನಾಗುತ್ತೋ ಗೊತ್ತಿಲ್ಲ ನಂಗೆ, ಬಟ್ ಪ್ರೀತಿ ಮಾಡ್ತಾರೆ ಖಂಡಿತ. ನನ್ನ ಸರ್, ಜಗಳ ಮಾಡ್ಕೊಂಡಾಗ ಮೊದಲು ಯಾರು ಕಾಂಪ್ರಮೈಸ್ ಮಾಡ್ತಾರೆ ನಿಮ್ಮಲ್ಲಿ? ನಾನೇ. ನೀವೇ ಮಾಡಬೇಕು, ಪ್ರಾರಬ್ಧ ಇದು. ನಾನೇ ಹೇಳ್ತೇನೆ. ಮತ್ತೆ ನನ್ನ ಪ್ರೊಫೆಷನಿಗೆ ನೈಟ್ ಎಲ್ಲ ತುಂಬ ವರ್ಕ್ ಇರ್ತದೆ, ಸೈಟಲ್ಲೆಲ್ಲ ಇರ್ತದೆ. ಹಾಗೆ ನೈಟ್ 3 ಗಂಟೆ ಆದರೂ ಕೂಡ ನನಗೆ 3 ಗಂಟೆ ಆದರೂ ಇವಳು ಫೋನ್ ಬರ್ತದೆ, ಎಲ್ಲಿದ್ದೀರಿ ಎಷ್ಟು ಗಂಟೆ ಬರ್ತೀರಿ ಅಂತ. ಹಾಗೆ ಒಳ್ಳೆ ಕೇರ್ ಮಾಡ್ತಾಳೆ. ಮತ್ತು ಬಿಸ್ನೆಸ್ಸಲ್ಲಿ ಕೂಡ ನನ್ನ ಆಫೀಸಲ್ಲಿ ಪ್ರಿಂಟಿಂಗ್ ಬಿಡಲಿಕ್ಕಿದ್ರೆ, ಈಗ ಡೇ ಟೈಮಲ್ಲಿ ಸ್ಟಾಫ್ ಇರ್ತಾರೆ, ನೈಟ್ ಅರ್ಜೆಂಟ್ ಇದ್ದರೆ ಇವಳೇ ಬಂದು ಪ್ರಿಂಟ್ ಕೊಡ್ತಾಳೆ. ಡಿಸೈನ್ ಸಹ ಕಲ್ತಿದ್ದಾಳೆ ನನ್ನೊಟ್ಟಿಗೆ. ತುಂಬ ಪ್ರೀತಿ ಮಾಡ್ತಿರತ್ತ ಗೊತ್ತಾಯ್ತು ಸಂತೋಷ್. ಭಾಳ ಚಂದವಾದ ಹಾಡು ಕೊಡ್ತೇನೆ ನಿಮಗೆ, ಬಹಳ ಚಂದವಾದ ಹಾಡು ಕೊಡ್ತೇನೆ. ಚಂದ ಅಭಿನಯ ಮಾಡಿ. ಯಮನ್ ರಾಗ ಬಹಳ ಇಷ್ಟವಾದ ರಾಗ ನಂಗೆ. ಯಮನ್ ರಾಗದ ಹಾಡು. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ. ಹೊಸ ರಾಗ ಹೊಸ ಭಾವಗೀತೆಯು ನೀನಾದೆ, ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ. ದೇವರೇ, ನಾನು ಎತ್ತಲಿಕ್ಕೆ ಹೇಳಿದ್, ನಾನು ಅವರಿಗೆ ಪ್ರದೀಪ ಎತ್ತಲಿಕ್ಕೆ ಹೇಳಿದ್ನ ಅವರಿಗೆ. ಎತ್ತಲಿ ಟ್ರೈ ಮಾಡ್ತಾರೆ. ಒಮ್ಮೆ ಎತ್ತಿ ತೋರಿಸಿ ನೋಡುವ, ಎಷ್ಟು ಕೆಜಿ ಅಂತ ಹೇಳಿ ನೋಡುವ ಒಂದ್ಸಲ. ರಿಪೀಟ್ ಮಾಡಿ. ಚಂದ ಇದೆ ಬಾ, ರಿಪೀಟ್ ಮಾಡಿ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ. ಸರಿ ಕಡೆಯಿಂದ ಹೋಗಿ. ತುಂಬಾ ಧನ್ಯವಾದಗಳು ಸಂತೋಷ್.
ಬೆಳವಣಿನ ಪ್ರೀತಿ ಮೂಲಕ ನಿಮ್ಮನ್ನು ವಾಪಸ್ ಕಳಿಸ್ತಾ ಇದ್ದೇನೆ. ಧನ್ಯವಾದಗಳು ನಿಮಗೆ, ಧನ್ಯವಾದಗಳು.